ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದಾರೆ ಅನ್ನೋದೇ ಒಂದು ಅವರ ಆರೋಪ. ಯಾವ ರೀತಿ ಸರ್ ಅಡ್ಜಸ್ಟ್ಮೆಂಟ್? ಈಗ ಯಾರ್ಯಾರು ಎಲ್ಲೆಲ್ಲಿ ಅಡ್ಜಸ್ಟ್ ಆಗ್ತಾರೆ ಯಾರಿಗೆ ಗೊತ್ತ್ರಿ. ಈಗ ಬಿ ಜೆ ಪಿ ಪಕ್ಷದಲ್ಲಿ ಇದ್ಕೊಂಡು ಬಿ ಜೆ ಪಿ ಪಕ್ಷದ ನಾಯಕರನ್ನ ಇಷ್ಟು ಬೈತಾರೆ ಅಂದರೆ ಇವ್ರು ಯಾರ ಜೊತೆಗೆ ಅಡ್ಜಸ್ಟ್ ಆಗ್ಯಾರ ಅನ್ನೋದು ಬೇಕಲ್ಲ. ಇವರು ಅಡ್ಜಸ್ಟ್ ಆಗಿದ್ರು ಅಂತ ಹೇಳ್ಬೇಕಾಗತ್ತೆ. ಹಂಗಾರೆ ಇವರು ಕಾಂಗ್ರೆಸ್ನವ್ರ ಜೊತೆಗೆ ಅಡ್ಜಸ್ಟ್ ಆಗಿರ್ಬೋದು, ಸಿದ್ದರಾಮಯ್ಯನವ್ರ ಜೊತೆ ಅಡ್ಜಸ್ಟ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಜೊತೆ ಅಡ್ಜಸ್ಟ್ ಆಗಿರ್ಬೋದು. ಅದು ಹೇಳೋಕೆ ನಾಲಿಗೆಗೆ ಎಲ್ಬಿಲ್ಲ ಅಂತೇಳಿ ಮನಸ್ಸಿಗೆ ತಿಳಿದ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದು ಸರಿಯಲ್ಲ. ಸರಿ, ಇವರು ಅವ್ರು ಹೊರಗೆ ಹೋಗೋದ್ರಿಂದ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗಲ್ಲ? ಪಕ್ಷಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ಪದಾಧಿಕಾರಿಗಳು ರಾಜೀನಾಮೆ ಕೊಡ್ತಾರೆ ವಿಜಯಪುರದಲ್ಲಿ. ಅದೇನೋ ಒಂದು ಕಡೆ ಪಕ್ಷ ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಇವತ್ತು ನಾನು ಹೋದರೂ ಪಕ್ಷಕ್ಕೆ ಏನೂ ಆಗಲ್ಲ, ಅವ್ರು ಹೋದರೂ ಪಕ್ಷಕ್ಕೆ ಏನಾಗಲ್ಲ. ಒಂದು ಹೇಳ್ತೀನಿ, ಪಕ್ಷಕ್ಕೆ ಇದು ಹರಿಯೋ ನೀರಿದ್ದಾಗೆ. ಒಂದು ಪಕ್ಷ ಒಬ್ಬ ಹೋದರೆ ಇನ್ನೊಬ್ಬ ಬರ್ತಾನೆ ಒಂದು ಜಾಗಕ್ಕೆ, ಕಾಯ್ಕೊಂಡು ಕೂತಿರ್ತಾರೆ. ಆದರೆ ಪಕ್ಷದಲ್ಲಿ ಇದ್ಕೊಂಡು ನಾವು ಮಾಡೋದು ಏನಿದೆ, ಒಂಥರ ಈ ಆತ್ಮವಂಚನೆ ಆಗ್ತದೆ, ಹೆತ್ತ ತಾಯಿಗೆ ದ್ರೋಹ ಮಾಡ್ದಂಗೆ ಆಗ್ತದೆ. ಇಲ್ಲ ನನಗೆ ಬೇಡವಾ, ಈ ಪಕ್ಷ ಬೇಡ, ಇಷ್ಟ ಇಲ್ಲ. ಈಗ ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ದು ಯಡಿಯೂರಪ್ಪನವ್ರು ಆಯ್ಕೆ ಮಾಡಿಲ್ಲ, ನಾವ್ಯಾರು ಆಯ್ಕೆ ಮಾಡಿಲ್ಲ. ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿರೋದು ಹೈಕಮಾಂಡ್ ಆಯ್ಕೆ ಮಾಡಿದ್ದು. ಹೈಕಮಾಂಡ್ ಆಯ್ಕೆ ವಿರುದ್ಧ ಇವರು ಮಾತಾಡ್ತಾರೆ ಅಂತ ಹೇಳಿದರೆ ಹೈಕಮಾಂಡ್ನ ವಿರೋಧಿಸ್ದಂಗೆ ಆಯ್ತಲ್ಲ. ಇಟ್ಸ್ ನಾಟ್ ಗುಡ್. ಸರ್, ಈಗ ಎಸ್ ಟಿ ಸೋಮಶೇಖರ್ ಅವರು ಶಿವರಾಮ್ ಹೆಬ್ಬಾರ್ ಅವರು ಕೂಡ ಪಕ್ಷದ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಬಟ್ ಆದರೆ ಅವರನ್ನು ಉಚ್ಚಾಟನೆ ಮಾಡಿಲ್ಲ, ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ತಾರತಮ್ಯ ಮಾಡೋದು ಅನ್ಸಲ್ಲ. ಇಲ್ಲಿ ತಾರತಮ್ಯ ಪ್ರಶ್ನೆ ಬರಲ್ಲ. ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ, ಯಾಕೆ ನಿಮ್ಮ ಮೇಲೆ ಕ್ರಮ ಜರುಗಿಸಬಾರ್ದು ಅಂತ ಅವರು ಈಗ ಉತ್ತರಕ್ಕೆ ಕಾಯ್ತಾ ಇದ್ದಾರೆ. ಆದರೆ ಇವರು ಬಹಿರಂಗವಾಗಿ ಒಂದು ವೈಯಕ್ತಿಕ ತೇಜೋವಧೆ ಮಾಡೋಂಥದ್ದು. ಈಗ ಯಡಿಯೂರಪ್ಪ ಇಲ್ಲಾಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿತ್ತು. ಯಡಿಯೂರಪ್ಪ ಅವರಿಲ್ಲ ಅಂದರೆ ಬಿ ಜೆ ಪಿಯಲ್ಲಿತ್ತು. 2013ರಲ್ಲಿ ಏನಾಯಿತು ಕರ್ನಾಟಕದಲ್ಲಿ ಬಿ ಜೆ ಪಿ ಪರಿಸ್ಥಿತಿ? 40 ಸೀಟಿಗೆ ಬಂದರು. ಹಾಗಂತೇಳಿ ಈಗ ಯಡಿಯೂರಪ್ಪ, ಯಾಕೆ ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದರೆ, ಯಡಿಯೂರಪ್ಪ ಸಿನ್ಸ್ ಫ್ರಮ್ ಬಿಗಿನಿಂಗ್